ಇಂದು ನಾವು ಬಹುಪದೋಕ್ತಿ ಮೇಲೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಫಾರ್ ಎಕ್ಸಾಂಪಲ್, ಶೂನ್ಯತೆಗಳ ಮೊತ್ತ ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ. ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ. ಅಥವಾ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ ಈ ರೀತಿ ಕೇಳ್ತಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಪರಿಹಾರ ಯಾವ ರೀತಿ ಮಾಡಬೇಕಂದ್ರೆ, ಎಕ್ಸ್ ಸ್ಕ್ವೇರ್ ಇಂದ ಕಡೆ ಪದವನ್ನು ಎ ಬೆಲೆ ಬರ್ಕೋಬೇಕು. ಎ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂದ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಎಕ್ಸ್ ಸ್ಕ್ವೇರ್ ಇಂದ 1 ಇರುತ್ತೆ, ಅದನ್ನು 1 ಎ ಬೆಲೆ 1 ಆಗ್ತದೆ. ಬಿ ಬೆಲೆ -2 ಎಕ್ಸ್ ಇಂದ ಪದ ಬರ್ಕೋಬೇಕು. ಎಕ್ಸ್ ಇಂದ ಪದ ಸಿ ಬೆಲೆ 1 ಆಗ್ತದೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋದು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಆಗಿರ್ತೈತಿ. ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೆಲೆ -2 ಡಿವೈಡ್ ಎ ಬೆಲೆ 1. ಮೈನಸ್ ಇಂಟು ಮೈನಸ್ ಪ್ಲಸ್ 2/1 ಉತ್ತರ ಎಷ್ಟಾಗುತ್ತೆ ಅಂದ್ರೆ 2 ಆಗ್ತೈತಿ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಸಿ ಬೆಲೆ 1 ಐತಿ, ಎ ಬೆಲೆ 1 ಐತಿ. ಉತ್ತರ ಎಷ್ಟಾಗೈತಿ ಅಂದ್ರೆ 1/1 ಅಂದ್ರೆ ಉತ್ತರ 1 ಆಗ್ತದೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆ. ಇದೇ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಬಿಡಿಸ್ಬೋದು. ರೀತಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಲೆಕ್ಕಗಳನ್ನು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಇನ್ನೊಂದು ಉದಾಹರಣೆ ಇದೇ ಈ ಪಾಠ ಒಳಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೊರತುಪಡಿಸಿ ಇನ್ನೂ ಬರ್ತಕ್ಕಂಥ ಲೆಕ್ಕಗಳದಾವ್ರಿ. ಶೂನ್ಯತೆಗಳನ್ನು ಕಂಡುಹಿಡಿಯ ಬರ್ತೈತಿ. ಶೂನ್ಯತೆಗಳನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ತೊಗೊಂಡ್ವಿ ಅಂದರೆ ಇಲ್ಲಿ 2 ರೀತಿ ಮಾಡ್ಬೋದು. ಒಂದು ಅಪವರ್ತನ ವಿಧಾನ ಮೂಲಕವನ್ನು ಕಂಡುಹಿಡಿಬೇಕಾಗ್ತದೆ. ಇನ್ನೊಂದು ಶೂನ್ಯತೆಗಳನ್ನು ಪಿ ಆಫ್ ಎಕ್ಸ್ ಕೊಟ್ಟರಂದ್ರೆ ಅದ್ರಾಗ ಬಿ ಬೆಲೆ ಕೊಡಲಿಲ್ಲ ಅಂದರೆ ನಾವು ಜಸ್ಟ್ ಅದನ್ನು ವರ್ಗಮೂಲ ತಗೊಂಡು ಆ ರೀತಿ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಆಗಿ ತೊಗೊಂಡು ಮೊದಲ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಕ್ವಶನ್ ಪರಿಹಾರ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಕೊಟ್ಟಿರ್ತಕ್ಕಂಥ ಕ್ವಶನನ್ನು ಬರ್ಕೋಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25. ಪಿ ಆಫ್ ಎಕ್ಸ್ ಬೆಲೆನ 0 ತೊಗೋಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೋಬೇಕು. ಪಿ ಆಫ್ ಎಕ್ಸ್ ಇದ್ದಲ್ಲಿ 0 ತುಂಬ್ಕೋಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 25 ಈ ಕಡೆ ತಂದ್ರೆ ಅಂತಂದರೆ 0 ಪ್ಲಸ್ 25 ಈಕ್ವಲ್ ಟು ಈ ಕಡೆ ತಂದಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಪ್ಲಸ್ 25 ಅಂದರೆ ಉತ್ತರ 25. 0 ಜೋಡಿ ಏನಾಗ ಕೊಡಿಸಿರೋ ಉತ್ತರ ಏನಾಗ್ತದೆ ಅಂದರೆ ಅದೇ ಬರುತ್ತೆ. ಹಾಗಾಗಿ 0 ಪ್ಲಸ್ 25 ಅಂದರೆ ಉತ್ತರ 25. ಎಕ್ಸ್ ಸ್ಕ್ವೇರ್ ಇದ್ದು ವರ್ಗ ತೆಗೆದ ವರ್ಗಮೂಲವನ್ನು ಹಾಕಿದಾಗ 25ರ ವರ್ಗಮೂಲ ಪ್ಲಸ್ ಆರ್ ಮೈನಸ್ 5 ಆಗ್ತದೆ. ಹಾಗಾಗಿ ಎಕ್ಸ್ ಬೆಲೆ +5
ಅಥವಾ ಎಕ್ಸ್ ಈಸ್ ಈಕ್ವಲ್ ಟು -5 ಎರಡು ಉತ್ತರಗಳಾಗ್ತಾವೆ ರೀ. ಹೀಗಾಗಿ ಇದನ್ನು ನಾವು ಇವೇ ಶೂನ್ಯತೆಗಳಾಗ್ತಾವೆ. ಒಂದು ಆಲ್ಫಾ ಬೆಲೆ +5, ಬೀಟಾ ಬೆಲೆ -5 ಎರಡು ಶೂನ್ಯತೆಗಳು ಆಗ್ತಾವೆ. ಬಹುಪದೋಕ್ತಿಯೊಳಗೆ ಶೂನ್ಯತೆಗಳು ಒಂದು +5 ಇನ್ನೊಂದು -5 ಆಗಿರ್ತೈತಿ. ಎರಡು ಉತ್ತರಗಳಾಗ್ತಾವೆ. ಇದೇ ರೀತಿ ಮುಂದುವರಿತೈತಿ. ನೆಕ್ಸ್ಟ್ ಶೂನ್ಯತೆಗಳನ್ನು ಕಂಡುಹಿಡಿಯೋದು.